ಚಾನ್ಸೇ ಇಲ್ಲ, ನೋ ವೇ. ದೊಡ್ಡವ್ರು ಹೇಳ್ತಾರೆ ಜೀವನದಲ್ಲಿ ದೇವರೆಲ್ಲ ಕೊಟ್ಟು ಒಂದನ್ನು ಕಿತ್ಕೋತಾನೆ ಅಂತ. ನನ್ನ ಜೀವನದಲ್ಲಿ ಒಂದ ಎರಡ ಎಲ್ಲ ಕಿತ್ಕೊಂಡ. ನಾನು ಹಿಂಗಾಗ್ಬಾರ್ದು. ನಾನು ಮತ್ತೆ ಮುಂಚಿನ ಥರ ಆಗ್ತೀನಿ. ನಾನು ನನ್ನ ಗುರಿ ಮುಟ್ತೀನಿ. ಎಸ್, ಐ ಕ್ಯಾನ್ ಆ್ಯಂಡ್ ಐ ವಿಲ್. ಹೇಳಮ್ಮ, ಹಲೋ, ಯಾಕೆ ಮಗ ಫೋನೇ ಮಾಡ್ಲಿಲ್ಲ? ಮುಂದಿನ ವಾರದಿಂದ ಎಕ್ಸಾಮ್ ಇರ್ತಾ ಇದೆ, ಓದ್ಕೋತಿದ್ದೆ. ಚೆನ್ನಾಗಿ ಓದ್ಕೊಳಪ್ಪ. ನೀನ್ ಚೆನ್ನಾಗಿ ಓದಿ ಊರಿಗೆಲ್ಲ ಒಳ್ಳೆ ಹೆಸರು ತರ್ಬೇಕು. ಹ್ಞೂ ಕಣವ, ನೀನ್ ಹಾಕೋ ಕಾಸಿಗೆ ಊರ್ನಾಗ ಭಾರಿ ದೊಡ್ಡ ಮನುಷ್ಯ ಆಗ್ತೀನಿ. ಯಾಕೆ ಮಗ ಹಿಂಗ್ ಮಾತಾಡ್ತಾ ಇದೀಯ? ಮೊನ್ನೆ ತಾನೇ 2,000 ರೂಪಾಯಿ ಕಾಸು ಅಮ್ಮ, ಬಟ್ಟೆ ತಗೋಬೇಕು, ಬುಕ್ಸ್ ತಗೋಬೇಕು, ಗೈಡ್ ತಗೋಬೇಕು, ಇವೆಲ್ಲದಕ್ಕೂ ಕಾಸು ಬೇಕಮ್ಮ. ಸಾಕಾಗಲ್ಲ ಇಷ್ಟು. ನಾವು ಇಲ್ಲಿ ಕಷ್ಟಪಟ್ಟೆ ಅಲ್ವೇನಪ್ಪ ನೀನು ನೋಡ್ಕೋಬೇಕಲ್ವಾ? ಸರಿ ಸರಿ ಇಡು, ಆಮೇಲೆ ಮಾಡ್ತೀನಿ ನಿಂಗೆ. ಅದು ಯಾಕಾದ್ರೂ ಬಡವರಾಗ್ಬಿಟ್ಬೇಕು. ನಿಮ್ಗೆ ಬಿಡಲ್ಲ. ಹಾಯ್ ಮಗ, ಯಾಕೆ ಬೇಜಾರಾಗಿದ್ಯಾ? ಇನ್ನೇನೋ ಮಗ, ತಿಂಗ್ಳಿಗೆ 2,000 ಕಾಸು ಹಾಕ್ಬಿಟ್ಟು ಎಷ್ಟೋ ಲಕ್ಷ ಆಗ್ದಂಗ ಆಡ್ತಾರೆ. ಕಾಯಿ ಮಗ, ನಿನ್ನ ಲೈಫಲ್ಲಿ ಅದೃಷ್ಟ ಅನ್ನೋದು ಬರುತ್ತೆ, ಆಗ ಯಾರು ನಿನ್ನ ಕೇಳಲ್ಲ. ಮಗ, ಬ್ಯಾಂಕಲ್ಲಿ ಕೆಲಸ ಮಾಡೋರು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡ್ಬಿಟ್ಟು ಮನೆಗೆ ಹೊರಟೋಗ್ತಾರೆ. ಅದೇ ಸೆಕ್ಯೂರಿಟಿ ನೈಟ್ ಎಲ್ಲ ಕೆಲಸ ಮಾಡ್ಕೊಂಡು ಕಾಯ್ತಾನೆ. ಅವ್ನು ಯಾಕೆ 7 ಸ್ಟಾರ್ ಹೋಟ್ಲಲ್ಲಿ ಮಲಗ್ತಿಲ್ಲ? ನಿನ್ನ ಹತ್ರ ಮಾತಾಡಕ್ಕಾಗಲ್ಲ ಗುರು. ಗೈಸ್, ಏನಾದ್ರು ತಿನ್ನೋಣವಾ? ಮ್ಯಾಗಿ, ಪಿಜ್ಜಾ. ಓಕೆ, ಮೆಜಾರಿಟಿ ಮ್ಯಾಗಿಗಿದೆ, ಸೊ ಲೆಟ್ಸ್ ಗೋ ಫಾರ್ ಮ್ಯಾಗಿ. ಆಫ್ಟರ್ ಆಲ್ ಮ್ಯಾಗಿ ತಿನ್ನಕ್ಕೆ ಇಷ್ಟೊಟ್ಟು ಕ್ಯೂಲ್ ವೆಯ್ಟ್ ಮಾಡ್ಬೇಕಾ? ಏನೋ ಅಪ್ಪ, ಒಂದು ಕೆಲಸನೂ ಶ್ರದ್ಧೆಯಿಂದ ಮಾಡಲ್ಲ, ಜೀವನ ಬೇಕಾಬಿಟ್ಟಿ ಮಾಡ್ತಾನೆ. ಹಿಂಗಾದ್ರೆ ಜೀವನ ತುಂಬಾ ಕಷ್ಟ. ಬ್ರೋ, ಲೈಫ್ ಇವತ್ತು ಒಂದಿನದಲ್ಲ, ಇನ್ನ ತುಂಬಾ ಇದೆ. ಚಿಲ್, ಪೀಸ್ ಔಟ್. ಹೇಳ, ಎಲ್ಲಿಗ? ವಾವ್, ಸೌಂಡ್ಸ್ ಗ್ರೇಟ್. ಇನ್ನು 10 ನಿಮಿಷದಲ್ಲಿ ಇರ್ತೀನಿ. ಆಕಾಶ್, ನಮ್ ಬ್ರ್ಯಾಂಡ್ ಜೊತೆಗೆ ಟೀ ಕೊಡಮ್ಮ. ಹೇಳ ಮಗ, ನಾನು ಬರದ ಅಂತಾನೆ ಅನ್ಕೊಂಡಿದ್ದೆ ಕಣೋ. ಅದು ನಿಮ್ ಮನೆಗಿರೋ 20 ಲೆಫ್ಟ್ 30 ರೈಟ್ 4ನೇ ಡೆಡ್ ಎಂಡ್ ಅಲ್ಲಿರೋ ನಿಮ್ ಮನೆಗೆ ಅಷ್ಟು ದೂರ ಬರಕ್ಕಾಗುತ್ತೆ ಹೇಳು? Hi.
ಹಾಯ್ ಹಾಯ್. ಏನು ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇರಂಗಿದೆ ಏನ್ ವಿಷಯ? ಆಕ್ಚುಲಿ ದ ಫಿಸಿಕ್ಸ್ ಗೋಯಿಂಗ್ ಇನ್ಸೈಡ್ ದ What? ಕೆಮಿಸ್ಟ್ರಿ. ನಾನು ಫ್ರೆಂಡ್ಸ್ ಆಗಿರ್ಬೋದಾ? ಯಾಕೆ? ತುಂಬಾ ಟೆನ್ಷನ್ ಆಗ್ತಿದೆಯಲ್ಲ ಗುರು. ಓಕೆ, ಫ್ರೆಂಡ್ಸ್ ಆಗಿರೋಣ. ನಂಗೆ ಈಗ ಒಂದು ಇಂಪಾರ್ಟೆಂಟ್ ಕ್ಲಾಸ್ ಇದೆ, ಮುಗಿಸ್ಕೊಂಡ್ಬಂದು ಮೀಟ್ ಮಾಡೋಣ. Done. ಹಲೋ, ಹೇಳಪ್ಪ. ಹಲೋ ಮಗ, ಎಲ್ಲಿದ್ಯಾ? ಅಪ್ಪ ದೊಡ್ಡ ಮನುಷ್ಯ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ? ಮಗ, ಅರ್ಜೆಂಟಾಗಿ 500 ರೂಪಾಯಿ ಕ್ಯಾಶ್ ತಗೊಂಡ್ ಮನೆ ಹತ್ರ ಬಾ. ಯಾಕೋ, ಏನಾಯ್ತು? ಮಗ, ಸಂಜೆ ಹೇಳ್ತೀನಿ. ಇವಾಗ ಅರ್ಜೆಂಟಾಗಿ ಗಾಡಿ ಎತ್ಕೊಂಡು ಹಾಸ್ಟೆಲ್ ಹತ್ರ ಬೇಗ ಬಾ ನೀನು. ಸರಿ, ಬಂದೆ ಇರಪ್ಪ. ಮಗ, ಕ್ಯಾಶ್ ಕೊಡು. ಸರಿ, ತಗೊಳಪ್ಪ. ಮಗ, ಯಾಕೋ ನೀನ್ ಮನೆಗೆ ನಡ್ಕೊಂಡು ಹೋಗು, ನಾನು ಗಾಡಿ ಎತ್ಕೊಂಡು ಏನು? ನಿನ್ ಸಂಜೆ ಸಿಗ್ತೀನಿ. ಶೀತಲ್ ಮೀಟ್ ಮಾಡಕ್ ಹೋಗ್ತಿದ್ಯಾ? ಮಗ, ಕಾಸಿರ್ಲಿಲ್ಲ, ದೇವ್ರ ತರ ಬಂದು ನನ್ ಕಾಪಾಡ್ದೆ. ಮಗ, ನಿಂಗೆ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ. ಇವಾಗೇನೋ ನಾನು ನಿನ್ನ ಜೊತೆ ಇದ್ದೀನಿ, ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಅನ್ಕೊಂಬೇಡ. ನಿನ್ನ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಈಗ ಅದು ಸ್ವಲ್ಪ ಜವಾಬ್ದಾರಿ ತಗೋ. Hey man, Hey, bro. hey, check this out. This is Carrie, a music teacher. Nice. Sure, bro. I'll take a look about this. Yeah man, see you. Hi, ಕಿಶನ್ ಅವರೇ. Hey, Carrie, call me Carrie. ಓಹ್, ಹಾಯ್. ನೀವು? ತರುಣ್ ಅಂತ ಮೊನ್ನೆ ಕಾಲ್ ಮಾಡಿದ್ನಲ್ಲ ನಿಮ್ಗೆ. ಓ, ಏನ್ ಹೇಳಿ ವಿಷಯ? ಬ್ರೋ, ನಾನು ನಿಮ್ಮ ಥರ ಒಬ್ಬ ದೊಡ್ಡ ಮ್ಯೂಸಿಷಿಯನ್ ಆಗಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು, ಮುಖ್ಯವಾಗಿ ನನ್ನ ಗರ್ಲ್ ಫ್ರೆಂಡ್ನ ಚೆನ್ನಾಗಿ ನೋಡ್ಕೋಬೇಕು. ಓ, ನಿಮ್ದು ಆ ಕೇಸಾ? ಹ್ಞೂ ಬ್ರೋ. ಬನ್ನಿ, ಕೈಲಾದ ಸಹಾಯ ಮಾಡೋಣ. ಹ್ಞೂ ಬ್ರೋ. ಇವತ್ತಿಗೆ ಇಷ್ಟು ಬೇಸಿಕ್ ಸಾಕು ಅನ್ಕೊಂಡಿದೀನಿ. ಮಿಕ್ಕಿದ ಮೇನ್ ಕೋರ್ಸ್ ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಸರಿ ಗುರುಗಳೇ, ನಾನು ಬರ್ತೀನಿ. ಹೇ ಇರಪ್ಪ, ಸ್ವಲ್ಪ ಹೋಮ್ವರ್ಕ್ ಕೊಡ್ಬೇಕು. ಓಕೆ ಓಕೆ. ವಾಟ್ಸಪ್ ಅಲ್ಲಿ ಲಿಂಕ್ ಕಳಿಸ್ತೀನಿ,
ನೋಡ್ಕೊಂಡು ಕಲ್ತ್ಕೊ. ಗುರುಗಳೇ, ಆಮೇಲೆ ಏನಾಯ್ತು? ಫೀಸು ಏನು ಅಂತ ಹೇಳಲಿಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಜಸ್ಟ್ 3 lakhs for 6 months. ಅಷ್ಟೊಂದು? ಏಕೆ, ಏನಾದ್ರು ತಪ್ಪು ಮಾತಾಡೋಣ? ಇಲ್ಲ ಗುರುಗಳೇ, ಅಷ್ಟೊಂದು ಎಲ್ಲಿಂದ ಅರೇಂಜ್ ಮಾಡೋದಂತ. ತಲೆ ಕೆಡ್ಸ್ಕೋಬೇಡ. ನಾನು ಕಾಸ್ಗೋಸ್ಕರ ಕೆಲಸ ಮಾಡೋನಲ್ಲ. ನನಗೆ ಗೊತ್ತಿರೋ ವಿದ್ಯೆ ನಾನು ಹೇಳ್ಕೊಡ್ತೀನಿ. ನೀನು ಬೆಳೆದಿ ನಿನ್ನ ಗುರಿ ಮುಟ್ಬೇಕು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬ್ರೋ, ನನ್ನ ಗುರು ಥರ ತಗೋಬೇಡ, ಫ್ರೆಂಡ್ ಆಗಿ ತಗೋ. ಒನ್ ಮೋರ್ ಥಿಂಗ್, ನೋ ಸಾರಿ ಆ್ಯಂಡ್ ಥ್ಯಾಂಕ್ಸ್ ಇನ್ ಫ್ರೆಂಡ್ಶಿಪ್. ಸರಿ ಮಚ್ಚ, ನಾನು ಬರ್ತೀನಿ ಹಂಗಂದ್ರೆ. ಮಚ್ಚಾನ, ಅದಕ್ಕೆ ನೀನ್ ನೆನ್ಸ್ಕೊಡ್ಬಾರ್ದು. ಎಲ್ಲೋದ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಹಾಯ್ ಕ್ಯಾರಿ. ಓ ಹಾಯ್. ಅಂದಾಗೆ ನೀನ್ ಅನ್ಕೊಂಡಿರೋಂಗೆ ದೊಡ್ಡ ಗಿಟಾರಿಸ್ಟ್ ಆಗಿದ್ಯಾ? ಥ್ಯಾಂಕ್ಸ್ ಕ್ಯಾರಿ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಕ್ಯಾರಿ. ಬಾ ಕ್ಯಾರಿ, ಇದೇ ಖುಷಿಗೆ ಒಂದು ದೊಡ್ಡ ಪಾರ್ಟಿ ಮಾಡೋಣ. ಇಲ್ಲ ಇಲ್ಲ ಇಲ್ಲ, ಜಸ್ಟ್ ಯು ಕ್ಯಾರಿ ಆನ್. ಏನ್ ಕ್ಯಾರಿ ನೀನು ನನ್ನ ಖುಷಿನ ಪಾರ್ಟಿ ಮುಖಾಂತರ ಹಂಚ್ಕೊಳ್ಳೋಣ ಅಂದ್ರೆ ನೀನ್ ಯಾಕೆ ಹಿಂಗ್ ಮಾಡ್ತೀಯ? ಬಾ ಕ್ಯಾರಿ. ನಾಳೆ 6 o'clock ನನಗೆ ದುಬೈ ಫ್ಲೈಟ್ ಇದೆ. ಮ್ಯೂಸಿಕ್ ಫೆಸ್ಟ್ ಇದೆ, ಅದಕ್ಕೆ ನಾನು ಬರೋಕ್ಕಾಗಲ್ಲ. ದುಬೈಯ? ಏನ್ ಮಾತಾಡ್ತಾ ಇದೀಯಾ? ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ, ಇವಾಗ ಕಾಲ್ ಬಂದಿದೆ. ಬರ್ತೀನಲ್ಲ, ಬಂದ್ಮೇಲೆ ಮಾಡೋಣ ಬಿಡು. ನನ್ನ ಮರಿಬೇಡ ಕಣೋ. ನೀನ್ ಮರೆಯೋಕ್ಕಾಗತ್ತಾ? ಲೈಫಲ್ಲಿ ನಿನ್ನಂಥವ್ರನ್ನ ನೋಡೇ ಇರಲಿಲ್ಲ. ಸರಿ ಬಾ, ಒಂದು ನೋಡ್ಕೊಂಡು ಮಾತಾಡೋಣ. ಇನ್ನೇನು ಕ್ಯಾರಿ ಮತ್ತೆ ಸಮಾಚಾರ? ಆದಷ್ಟು ಬೇಗ ಬರ್ತೀನಿ, ಬಂದ್ಮೇಲೆ ಏನಾದ್ರೂ ಮಾಡೋಣ. ಸರಿ ಕ್ಯಾರಿ, ನಾನು ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಹೇಳೋದು ಮರ್ತಿದ್ದೆ, ನನ್ನ ಫ್ರೆಂಡ್ ಹತ್ರ ಮಾತಾಡಿದ್ದೀನಿ. ನೆಕ್ಸ್ಟ್ ವಾರದಲ್ಲಿ ಒಂದು ಆಡಿಷನ್ ಇದೆ, ಹೋಗು. ನಾನೊಂದು ಆಡಿಷನ್ಸಿಗೆ ಸೆಲೆಕ್ಟ್ ಆಗಿದ್ದೀನಿ. ಮುಂದಿನ ವಾರದಿಂದ ಶುರು ಆಗ್ತಾ ಇದೆ. ದಯವಿಟ್ಟು ನಂಗೆ ಒಂದು 40,000 ಕ್ಯಾಶ್ ಹಾಕ್ತೀಯಾ? ಎಲ್ಲಿಂದ ಕೊಡ್ಲಿ ಮಗ? ಇದು ನನ್ನ ಜೀವನನೇ ಬದಲಾಯಿಸ್ತದವ. ಮುಂದಕ್ಕೆ ಈ ತರ ಮತ್ತೆ ಸಿಗ್ತದೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ ಅವ. ದಯವಿಟ್ಟು ಹೆಂಗಾದ್ರೂ ಮಾಡಿ 40,000 ರೂಪಾಯಿ ಕಾಸು ಹಾಕವ. ಹುಷಾರಿಲ್ಲ ಕಣ್ಲ ಮಗ, ಈ ಜೀವನ ಬೇಡ, ನೀನ್ ಮತ್ತೆ ವಾಪಸ್ ಬಂದ್ಬಿಡಪ್ಪ ಊರಿಗೆ. ಕೈಯಲ್ಲಿ ಕಾಸು ಸಂಪಾದನೆ ಮಾಡಕ್ಕಾಗಲ್ಲ ಅಂದ್ರೂ ಇಂಥ ಮಾತುಗಳಿಗೇನು ಕಮ್ಮಿ ಇಲ್ಲ. ಆಗಲ್ಲ ಅಂದ್ರೆ ಆಗಲ್ಲ ಅನ್ನು. ಈ ತರ ಎಲ್ಲ ನಾಟಕ ಮಾಡಬೇಡ. ಫೋನ್ ಇಡು. ಎಲ್ಲ ಹೊರಟೋದ್ರು, ನಾಳೆ ನೀನು ಹೋಗ್ತೀಯ.
ಏನ್ ಮೇನ ಮರ್ತೋದ ನನ್ನ? ಹಾಗೇನಿಲ್ಲ ತರುಣ್, ಹೆಂಗಿದ್ಯಾ? ಏನು ಅಂತ ಹೇಳಿ ಮೇನ, ಎಲ್ಲ ಹೊರಟೋದ್ರು ಎಲ್ಲ. ಯಾಕೋ, ಏನಾಯ್ತು? ನಂಗೆ ಗೊತ್ತು ನಾಳೆ ನೀನು ಹೋಗ್ತೀಯ ನನ್ನ ಲೈಫಿಂದ ಅಂತ. ಕುಡ್ದಿದ್ಯಾ? ಲೈಟ್ ಆಗಿ. ಏನಾಯ್ತು ನಿಂಗೆ? ಜಾಸ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ನಂಗೀಗ. ನಾನು ನಿನಗೆ ಫೋನ್ ಮಾಡಿರೋದು ಒಂದು ಹೆಲ್ಪ್ ಕೇಳಕ್ಕೋಸ್ಕರ. ಏನ್ ಹೆಲ್ಪ್? ನಾನು ಆಡಿಷನ್ಸ್ ಹೋಗಕ್ಕೆ ಕ್ಯಾಶ್ ಬೇಕು, ಆದ್ರೆ ಅವಳಿಗೆ ಕೇಳಕ್ಕಾಗಲ್ಲ. ದಯವಿಟ್ಟು ನಂಗೆ ಕ್ಯಾಶ್ ಕೊಡ್ತೀಯಾ? ಎಷ್ಟ್ ಬೇಕು ಹೇಳು? 40,000. ನಾಳೆ ಕಾಲೇಜ್ ಹತ್ರ ಬಾ, ಮಾತಾಡೋಣ. ಹಾಯ್ ರಾಘು, ಒಂದು ಆಯ್ತು. ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋಗ್ಬಿಟ್ಟಿದ್ದೀನಿ ರಾಘು, ಒಂಚೂರು ಹೆಲ್ಪ್ ಮಾಡು ರಾಘು. ಇಲ್ಲ ಮಗಲು, ಒಂದ್ ಸ್ವಲ್ಪ ಕ್ಯಾಶ್ ಬೇಕಿತ್ತು ರಾಘು, ಪ್ಲೀಸ್ ರಾಘು, Cash ಇಲ್ಲ ದಯವಿಟ್ಟು ರಾಘು. ಕೊಡು ರಾಘು. ನೆಕ್ಸ್ಟ್ ವಾರ ವಾಪಸ್ ರಿಟರ್ನ್ ಮಾಡ್ತೀನಿ, ಪ್ಲೀಸ್ ರಾಘು, ಇಲ್ಲ ಪ್ಲೀಸ್ ಕೊಡು ರಾಘು. ನಿಜ ಇಲ್ಲ. ಜಸ್ಟ್ ಗೆಟ್ ಲಾಸ್ಟ್. ತಪ್ಪು ಮಾಡ್ತಾ ಇದೆಯಾ? ಕೋಪ ಮಾಡ್ಕೊಳ್ಳೋ ಅಂತದ್ದು ಏನಾಗಿಲ್ಲ. ಏನೋ ಮಾತಾಡ್ತಾ ಇದ್ಯಾ? 40,000 ರೂಪಾಯಿಗೋಸ್ಕರ ಬೇರೆಯವ್ರ ಹತ್ರ ಹೋಗಿ ಬೇಡ್ತಾ ಇದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಏಯ್, ನೀನ್ ಯಾರೇ ನನ್ನ ನಾಚಿಕೆ ಮಾನ ಮರ್ಯಾದೆ ಬಗ್ಗೆ ಮಾತಾಡಕ್ಕೆ? ಮಾತಿನ ಮೇಲೆ ಸ್ವಲ್ಪ ನಿಗಾ ಇರ್ಲಿ. ನಿನ್ನ ಹತ್ರ ಅನ್ನಿಸ್ಕೊಳ್ಳೋಷ್ಟು ಚೀಪೋ ನಾನಲ್ಲ. ನೀನ್ ಯಾರೋ ನಂಗೆ ಆರ್ಡರ್ ಮಾಡಕ್ಕೆ? ನಾಳೆ ನೀನ್ ಮದ್ವೆ ಆಗೋನಮ್ಮ, ಅದಕ್ಕೆ ವೆರಿ ಫನಿ. ನಾನ್ ನಿನ್ನ ಮದ್ವೆ ಆಗ್ತೀನ? ಕನ್ಸಲ್ಲೂ ಆಗಲ್ಲ. ಏಯ್, ಏನಂತ ಮಾತಾಡ್ತಾ ಇದ್ಯಾ? ಮತ್ತೆ ಇಷ್ಟ ದಿನ ಫೋನ್ ಆಡ್ಬೇಕಾದ್ರೆ, ಗಂಡ್ ಕಡ್ಲೆ ಫೋನಲ್ಲಿ ಮಾತಾಡ್ಬೇಕಾದ್ರೆ, ಟೆಕ್ಸ್ಟ್ ಮಾಡ್ಬೇಕಾದ್ರೆ ಇವೆಲ್ಲ ಅನ್ಸ್ತಿರ್ಲಿಲ್ವಾ ನಿಂಗೆ? ಫಸ್ಟ್ ಆಫ್ ಆಲ್, ನಿನ್ನಂತ ಚೀಪ್ ಆಗಿರೋ ಹುಡುಗನ್ ಜೊತೆ ಫ್ರೆಂಡ್ ಆಗಿ ನನ್ ತಪ್ಪು. ಎರಡನೇ, ನಿನ್ನನ್ನು ಎಕ್ಸೆಪ್ಟ್ ಮಾಡೋದ್ನಲ್ಲ, ಅದ್ ನನ್ ದೊಡ್ಡ ತಪ್ಪು. ನಿಂಗ್ ಗೊತ್ತಾ, ನಿಮ್ಮಂತವ್ರಿಗೆ ಹೈ ಕ್ಲಾಸ್ ರುಚಿ ಸೆಟ್ಟೇ ಆಗಲ್ಲ. ಪುವರ್ ಬಾಸ್ಟರ್ಡ್. ಏಯ್, ಕಾಸ್ಗೋಸ್ಕರ ಪ್ರೀತಿ ನಡ ಇಡ್ತಾ ಇದ್ಯಾ? ಶಬಾಷ್ ಕಣೆ. 100-200 ಚಿಲ್ಲರೆಗೋಸ್ಕರ ಬದ್ಕೊಂಡ್ ಜೊತೆ ನಂಗೆ ಜೀವನ ನಡ್ಸಕ್ ಆಗಲ್ಲ. ಸೊ ಲೆಟ್ಸ್ ಬ್ರೇಕಪ್. ಏಯ್, ನಿಂತ್ಕೋ. ನಮ್ ತಂದೆ ಯಾವಾಗ್ಲೂ ಹೇಳ್ಕೊಟ್ಟಿದ್ದಾರೆ, ಮನೇಲಿ ಉಪವಾಸ ಇದ್ರು ಹೊರಗಡೆ ಪಿಜ್ಜಾ ಬರ್ಗರ್ ರೇಂಜಲ್ಲಿ ಬಾಳು ಅಂತ. ನಾನು ಇವತ್ಗೂ ಹಂಗೆ ಬಾಳ್ತಾ ಇರೋದು. ಈ ತರ ಡೈಲಾಗ್ಸ್ ಗಳಿಗೇನ್ ಕಮ್ಮಿ ಇಲ್ಲ. ನಂಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ, ಹೊರಟೋಗು. ನಿಮ್ಮಂತವ್ರಿಗೆ ಸ್ವಾಭಿಮಾನ ಜಾಸ್ತಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ನಿಂಗ್ ನಿಜವಾಗ್ಲೂ ಸ್ವಾಭಿಮಾನ ಇದೆ ಅಂದ್ರೆ ನೆಕ್ಸ್ಟ್ ಟೈಮ್ ನನ್ ಕಣ್ಮುಂದೆ ಪ್ಲೀಸ್ ಬರ್ಬೇಡ. ಸ್ಮೋಕ್ ಮಾಡಬೇಡ, ಡ್ರಿಂಕ್ಸ್ ಮಾಡಬೇಡ, ಹೆಲ್ತ್ ಚೆನ್ನಾಗಿ ನೋಡ್ಕೋ. ನಾನು ಹಿಂಗಾಗಬಾರ್ದು. ನಾನು ಮತ್ತೆ ಏನಾದ್ರು ಅಚೀವ್ ಮಾಡೇ ಮಾಡ್ತೀನಿ. ಋಣಾತ್ಮಕ ಆಲೋಚನೆಗಳು ನಿಮ್ಮನ್ನು ನಾಶ ಮಾಡುತ್ತವೆ. ಸಕಾರಾತ್ಮಕ ಮನೋಭಾವವನ್ನು ಉಳಿಸಿಕೊಳ್ಳಲು ಯಾವಾಗಲೂ ನಿಮ್ಮ ಅತ್ಯುತ್ತಮ ಕೆಲಸವನ್ನು ಮಾಡಿ. ಜಗತ್ತಿನಲ್ಲೇ ತಾಯಿ ತಂದೆಗಿಂತ ದೊಡ್ಡ ಉಡುಗೊರೆ ಯಾವುದೂ ಇಲ್ಲ. ಇದೇ ನಮ್ಮ ಚಿತ್ರ, ಸಾಧನೆಯ ಆಟ.